ಧರ್ಮಸ್ಥಳ ಕುರಿತಂತೆ ಹಲವರು ದೂರನ್ನು ನೀಡಿದ್ರು. ಈ ನಿಟ್ಟಿನಲ್ಲಿ ತನಿಖೆ ನಡೆಯುತ್ತೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಧರ್ಮಸ್ಥಳ ಕುರಿತಂತೆ ಹಲವರು ಈ ಹಿಂದಿನಿಂದಲೂ ದೂರನ್ನ ಕೊಡುತ್ತಾ ಬಂದಿದ್ದಾರೆ. ಪ್ರಗತಿಪರರು, ಚಿಂತಕರು ತನಿಖೆಗೆ ಒತ್ತಾಯಿಸಿದ್ರು. ತನಿಖೆ ಮಾಡಿದಾಗಷ್ಟೇ ತನಿಖೆಯನ್ನ ಮಾಡಿದಾಗಷ್ಟೇ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ತನಿಖೆ ಜವಾಬ್ದಾರಿಯನ್ನ ಹಿರಿಯ ಅಧಿಕಾರಿಗಳಿಗೆ ನೀಡಿದ್ದೇವೆ. ಹಾಗಾಗಿ ತನಿಖೆಯ ನಂತರ ಸತ್ಯಾಸತ್ಯತೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಈ ಜವಾಬ್ದಾರಿಯನ್ನ ಹಿರಿಯ ಅಧಿಕಾರಿಗಳಿಗೆ ನೀಡಿದ್ದೇವೆ. ತನಿಖೆ ಮಾಡಿದಾಗ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶ ಮಾಡಿದ್ದೇವೆ. ಏನೂ ಆಗಿಲ್ಲ ಅಂದರೆ ಯಡಿಯೂರಪ್ಪ ಅವರು ಹೇಳಿದ ಹಾಗೇ ಬರಲಿದೆ. ಅಂದರೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಬಹುತೇಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನೂ ಆಗಿಲ್ಲ ಅನ್ನುವಂಥ ವಿಶ್ವಾಸವನ್ನು ಹಲವರು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಧರ್ಮದರ್ಶಿಗಳ ನೇತೃತ್ವದಲ್ಲೇ ಹಲವು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿರುವಂಥ ಧರ್ಮಕ್ಷೇತ್ರ ಅದು. ಹಾಗಾಗಿ ಯಡಿಯೂರಪ್ಪನವರು ಏನು ಹೇಳಿದ್ದಾರೆ ನೋಡಿ, ಅಂಥದ್ದೇ ಒಂದು ಬೆಳವಣಿಗೆ ಆಗಲಿದೆ ಅಥವಾ ತನಿಖೆಯ ನಂತರ ಸತ್ಯ ಅನ್ನೋದು ಹೊರಗೆ ಬರಲಿದೆ. ಇನ್ನು ಪ್ರಣವ್ ಮೊಹಂತಿ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ, ಜವಾಬ್ದಾರಿಯನ್ನು ಹೊತ್ತು ತನಿಖೆ ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತಹ ತನಿಖೆ ನಡೆಯಲಿದೆ ಅಂತ ಗೃಹ ಸಚಿವರು ತಿಳಿಸಿದ್ದಾರೆ.